ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮ್ಮನೇಲಿ ಇವಾಗ 3 ತಿಂಗಳು ಮಗು ಇರೋದ್ರಿಂದ ಸಂಡೇ, ಸ್ಯಾಟರ್ಡೇ, ವೀಕೆಂಡ್ ಅಂತ ಏನೂ ಡಿಫ್ರೆನ್ಸ್ ಇರಲ್ಲ. ಎಲ್ಲ ಆಲ್ಮೋಸ್ಟ್ ಒಂದೇ ದಿನ ಥರ ಇರುತ್ತೆ. ಮನೇಲಿ ಉಪ್ಪಿಟ್ಟು ಕೇಸರಿಬಾತ್ ಕಾಂಬಿನೇಷನ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಇವತ್ತು ಅಮ್ಮ ಅದನ್ನೇ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ಇದೊಂಥರ ನೋ ಫೇಲ್ಯೂರ್ ಉಪ್ಪಿಟ್ಟು ಅಂತಲೇ ಹೇಳ್ಬೋದು. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ಎಣ್ಣೆಗೆ ಸಾಸಿವೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆ ಸ್ವಲ್ಪ ಶುಂಠಿ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಬ್ರೌನ್ ಆಗೋ ತನಕ ನೀವು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾವು ಎಷ್ಟು ವೆಜಿಟೇಬಲ್ಸ್ ಹಾಕ್ತೀವೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸೊ ನಾವಿಲ್ಲಿ ಬಟಾಣಿ, ಕ್ಯಾರೆಟು, ಬೀನ್ಸು ಮತ್ತು ಕ್ಯಾಪ್ಸಿಕಮ್ ಕೂಡ ಹಾಕ್ತೀವಿ ನಾವು. ಅದನ್ನು ಹಾಕಿ ಇಲ್ಲಿ ಮೇಯ್ನಾಗಿ ಒಂದು ಟಿಪ್ ಅಂತಂದರೆ, ನೀವು ನೀರನ್ನ ಬಿಸಿ ಮಾಡ್ಕೊಂಡು ಹಾಕಿ. ಬಿಸಿ ಮಾಡ್ಕೊಂಡು ಹಾಕಿದಾಗ ಅದು ನಾವು ರವೆ ಮಿಕ್ಸ್ ಮಾಡಿದಾಗ ಏನು ಗಂಟೆಲ್ಲ ಆಗಲ್ಲ. ನೀರನ್ನ ಹಾಕಾದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ಹಾಕಿ ಸ್ವಲ್ಪ ಕುದಿಯಕ್ಕೆ ಬಿಡಿ. ಅದಾದಮೇಲೆ ಫ್ರೈ ಮಾಡ್ಕೊಂಡಿರೋಂಥ ರವೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಒಂಚೂರು ಗಂಟಿಲ್ದಂಗೆ ಉಪ್ಪಿಟ್ಟಾಗುತ್ತೆ. ಇದಕ್ಕೆ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗೋಕ್ಕೆ ಸ್ವಲ್ಪ ತುಪ್ಪ ಹಾಕೋಬೋದು. ತುಪ್ಪ ಹಾಕಿ ನಾವು ಮುಚ್ಚಿಟ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಇನ್ನೊಂದು ಬಾಣಲಿಲಿ ಸ್ವಲ್ಪ ತುಪ್ಪ ತಗೊಂಡು ಅದಕ್ಕೆ ಗೋಡಂಬಿ, ದ್ರಾಕ್ಷಿ ಹಾಕೊಂಡು ಫ್ರೈ ಮಾಡ್ಕೋಬೇಕು. ನಾವು ಇದಕ್ಕೆ ಸಕ್ಕರೆ ಹಾಕ್ತಿಲ್ಲ, ಕಲ್ ಸಕ್ಕರೆ ಇತ್ತಲ್ಲ ಅದನ್ನು ಸ್ವಲ್ಪ ನೀರಲ್ಲಿ ಪಾಕ ಥರ ಮಾಡಿಕೊಂಡು ಅದನ್ನು ಹಾಕ್ತಾ ಇದ್ದೀವಿ. ಇದನ್ನು ನಾವು ಸಜ್ಜಿಗೆ ಅಂತನಾದರೂ ಹೇಳ್ಬೋದು, ಕೇಸರಿಬಾತ್ ಅಂತನಾದರೂ ಹೇಳ್ಬೋದು. ಇದಕ್ಕೆ ನಾವು ಹುರಿದಿರೋ ಅಂಥ ರವೆನ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ನೀಟಾಗಿ ಫ್ರೈ ಮಾಡಬೇಕಾಗುತ್ತೆ. ಅದಾದಮೇಲೆ ಅದಕ್ಕೆ ನೀರು ಮತ್ತು ನಾವು ಪಾಕ ತೆಗೆದಿಟ್ಕೊಂಡಿರ್ತೀವಲ್ಲ ಆ ಕಲ್ಸಕ್ಕರೆದು ಅದನ್ನು ಹಾಕಿ ನಾವು ಮಿಕ್ಸ್ ಮಾಡೋದು. ಗಂಟು ಹೋಗೋ ತನಕ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಕೇಸರಿಬಾತ್ ರೆಡಿ ಆಗುತ್ತೆ. ತುಪ್ಪ, ಶುಂಠಿ ಮತ್ತು ತರಕಾರಿ ಇದೆಲ್ಲ ಹಾಕಿರೋದ್ರಿಂದ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ಕೇಸರಿಬಾತು ಅಷ್ಟೇ ಕಲ್ಸಕ್ಕರೆ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿತ್ತು. ಮೈಸೂರಲ್ಲಿರೋರಿಗೆ ಗೊತ್ತಿರುತ್ತೆ, ಸುಮಾರು ಒಂದು 6 to 7 months ಹಿಂದೆಯಿಂದನೂ ಇಲ್ಲಿ ರೋಡ್ಗಳಲ್ಲೆಲ್ಲ ಅಗಿತಾ ಇದ್ದಾರೆ. ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ವರ್ಕು, ಅದು ಇದು, ರೋಡೆಲ್ಲ ನೀಟಾಗೇ ಇಲ್ಲ, ಎಲ್ಲ ಕಡೆ ಕೆತ್ತು ಇಟ್ಬಿಟ್ಟಿದ್ದಾರೆ. ನಮ್ಮ ರೋಡಲ್ಲೂ ಹಾಗೆ ಮಾಡಿದರು. ಗ್ಯಾಸ್ ಪೈಪ್ ಹಾಕ್ತೀವಿ ಅಂತ ಎಲ್ಲರ ಮನೆ ಮುಂದೆ ಕೆತ್ತಿ ಎಲ್ಲ ಮಾಡಿಬಿಟ್ಟಿದ್ರು. ಸುಮಾರು ತಿಂಗಳೇ ಆಗಿತ್ತು. ಇವತ್ತು ಬಂದು ಅದಕ್ಕೆ ಕಾಂಕ್ರೀಟ್ ಹಾಕ್ತಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಈ ಕಾಂಕ್ರೀಟ್ ಮಷೀನ್ ಇದೆಯಲ್ಲ, ಈ ಮಷೀನಲ್ಲಿ ತುಂಬ ಈಸಿ ಆಗುತ್ತೆ ಅಂತ ಒಬ್ಬರು ಅದನ್ನು ಸುರ್ಕೊಂಡು ಹೋಗ್ತಿದ್ದಾರೆ ಮತ್ತು ಹಿಂದ್ಗಡೆ ಅದನ್ನು ಸಮ ಮಾಡ್ಕೊಂಡು ಬಂದ್ಬಿಡ್ತಾರೆ. ಇದು ತುಂಬ ಕ್ವಿಕ್ಕಾಗಿ ಆಗುತ್ತೆ. ನಮಗೆ ಪ್ರಿಂಟರ್ ತೊಗೋಬೇಕು ಅಂತ ಸುಮಾರು ದಿನದಿಂದ ಥಾಟ್ ಇತ್ತು. ಈ ಸತಿ ಬಿಗ್ ಬಿಲಿಯನ್ ಡೇ ಸೇಲಲ್ಲಿ ನಾವು ತೊಗೊಂಡ್ವಿ. ಈಗ 2-3 ಪ್ರಿಂಟ್ ಹಾಕೋಬೇಕು ಅಥವಾ ಯಾವುದಾದ್ರೂ ಹಾಸ್ಪಿಟಲ್ ಬೇಸ್ದು ಪ್ರಿಂಟ್ ತೆಗಿಬೇಕು, ಏನೇ ಆಗಿದ್ರು ಪ್ರಿಂಟರ್ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಂಗಡಿಗೆ ಹೋಗಬೇಕು. ಅದಕ್ಕೆ ನಾವು ಪ್ರಿಂಟರ್ನ ಈ ಸತಿ ಪರ್ಚೇಸ್ ಮಾಡಿದ್ದೀವಿ. ನೋಡಿ, ಇದು ಕೆನಾನ್ ಪ್ರಿಂಟರ್ನ ಪರ್ಚೇಸ್ ಮಾಡಿರೋದು. ಇದು ಅರೌಂಡ್ 4300 ಬಿತ್ತು ನನಗೆ. ಇದ್ರ ಜೊತೆ ಏನೇನು ಕೊಟ್ಟಿದ್ದಾರೆ ಅಂತಂದರೆ ಮ್ಯಾನ್ಯುಯಲು, ವಯರ್ಸ್ ಕೊಟ್ಟಿದ್ದಾರೆ ಮತ್ತು ಕಾರ್ಟ್ರಿಜ್ ಕೊಟ್ಟಿದ್ದಾರೆ, ಒಂದು ಕಲರ್ದು ಮತ್ತು ಒಂದು ಬ್ಲ್ಯಾಕ್ದು. ಇದು ಕಲರ್ ಪ್ರಿಂಟರು ಮತ್ತು ವೈಫೈಯಿಂದ ನಾವು ಇದನ್ನು ಪ್ರಿಂಟು ತೆಗಿಬೋದು. ಈ ಪ್ರಿಂಟರ್ನ ನಾವು ಇವಾಗ ಯೂಸ್ ಮಾಡ್ತಾ ಇದ್ದೀವಿ. ಮನೆಗೆ ಈ ಪ್ರಿಂಟರು ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಏನಾದರೂ ಕ್ವಿಕ್ಕಾಗಿ ಪ್ರಿಂಟ್ ಬೇಕು ಅಂತಂದರೆ ಆರಾಮಾಗಿ ತೆಗಿಬೋದು. ಮತ್ತು ನನಗೆ ಫೋಟೋಸ್ನ ಪ್ರಿಂಟ್ ತೆಗಿಯೋದು ಅಂತಂದರೆ ತುಂಬ ಇಷ್ಟ. ಫಾರ್ ಎಕ್ಸಾಂಪಲ್, ನಾವು ಯಾವುದಾದ್ರೂ ಇವೆಂಟ್ ಹೋಗಿರ್ತೀವಿ ಅಥವಾ ಟ್ರಿಪ್ ಹೋಗಿರ್ತೀವಿ, ಅಲ್ಲಿದು ಡಿಜಿಟಲ್ ಮೆಮೊರಿ ಏನೋ ಇರುತ್ತೆ, ಆದರೆ ಅದ್ರದ್ದು ಒಂದು 3-4 ಫೋಟೋ ಪ್ರಿಂಟ್ಸ್ ತೆಗೆದು ಆಲ್ಬಮಲ್ಲಿ ಹಾಕೋದು ಅಂತಂದರೆ ಅದು ನನ್ನದೊಂದು ಪ್ಯಾಷನು. ಸೊ ನಾನು ಫೋಟೋಸ್ನ ಸೆಲೆಕ್ಟ್ ಮಾಡಿ ಇಟ್ಕೋತಿದ್ದೆ. ಬಟ್ ಅದನ್ನು ಪ್ರಿಂಟ್ ಹಾಕ್ಸೋಕ್ಕೆ ಅಂತಂದರೆ ಅವರು ತುಂಬ ಕಾಸ್ಟ್ಲಿ ಕೇಳ್ತಾರೆ. ಮತ್ತು ಎಷ್ಟೊಂದು ಕಡೆ ಪ್ರಿಂಟ್ ಹಾಕ್ಕೊಡಲ್ಲ, ಸಿಂಗಲ್ ಫೋಟೋಸು, 3-4 ಫೋಟೋಸು ಅಂತೆಲ್ಲ ಹೇಳ್ತಾಯಿದ್ರು. ನನಗೆ ಇದು ತುಂಬ ಹೆಲ್ಪ್ಫುಲ್ ಅಂತ ಅನಿಸ್ತು. ಇಲ್ಲಿ ನೋಡಿ, ಇಲ್ಲಿ ಬ್ಲ್ಯಾಕು ಮತ್ತು ಕಲರ್ದು ಕಾರ್ಟ್ರಿಜ್ ಕೊಟ್ಟಿದ್ದಾರೆ. ಇದನ್ನು ಈ ಥರ ಅಲ್ಲಿ ಸೈಡಲ್ಲಿ ಇರುತ್ತಲ್ಲ ಆ ಥರ ಕಂಪಾರ್ಟ್ಮೆಂಟ್ಗೆ ನಾವು ಅದನ್ನು ಹಾಕಬೇಕಾಗುತ್ತೆ. ಫಸ್ಟ್ ಸತಿ ತೊಗೊಂಡಾಗ ಇದನ್ನು ಅವರೇ ಕೊಡ್ತಾರೆ. ಬಟ್ ಒನ್ಸ್ ಇದು ಖಾಲಿ ಆದಮೇಲೆ ನಾವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಇಲ್ಲಿ ಅಟ್ಯಾಚ್ಮೆಂಟ್ಸ್ ಅಂದರೆ ಇದು 2 ಅಟ್ಯಾಚ್ಮೆಂಟ್ ನಾವು ಮಾಡಬೇಕಾಗಿರೋದು. ಅದು ಬಿಟ್ಟರೆ ವೈರ್ನೆಲ್ಲ ಫಿಕ್ಸ್ ಮಾಡಿ ನಾವು ಮೊಬೈಲಲ್ಲಿ ಇದಕ್ಕೊಂದು ಆ್ಯಪ್ ಇರುತ್ತೆ, ಕೆನಾನ್ ಆ್ಯಪ್ ಅಂತ. ಆ ಆ್ಯಪ್ನ ಹಾಕ್ಕೊಂಡ್ರೆ ತುಂಬ ಈಸಿಯಾಗಿ ನಾವು ಪ್ರಿಂಟ್ ತೆಗಿಬೋದು. ಒಂದು ಅಡ್ವಾಂಟೇಜು ಅಥವಾ ಈಸಿ ಅನಿಸಿದ್ದು ನನಗೇನು ಅಂತಂದರೆ, ಇದನ್ನು ಮೊಬೈಲಲ್ಲೇ ನಾವು ಪ್ರಿಂಟ್ ಕೊಡ್ಬೋದು. ಈ ಕೆನಾನ್ ಪ್ರಿಂಟರ್ದು ವೈಫೈ ಇರುತ್ತಲ್ಲ, ಅದಕ್ಕೆ ನಮ್ಮ ಮೊಬೈಲ್ದು ವೈಫೈನ ಕನೆಕ್ಟ್ ಮಾಡಿ ನಾವು ಆ್ಯಪ್ ಹಾಕ್ಕೊಂಡಿರ್ತೀವಲ್ಲ ಅದರಿಂದ ಈಸಿಯಾಗಿ ಎನಿ ಪ್ರಿಂಟ್ನ ಕೊಡ್ಬೋದು. ಮತ್ತು ಇದರಲ್ಲಿ ಸ್ಕ್ಯಾನ್ ಆಪ್ಷನ್ನು ಇದೆ. ನೋಡಿ, ನಾನೀಗ ಕೊಡಾಕ್ದು ಫೋಟೋ ಪೇಪರ್ ತರಿಸಿದ್ದೆ. ಇದು ಗ್ಲಾಸಿ ಫೋಟೋ ಪೇಪರು.
ಇದರಿಂದ ನಾನೇನು ಮಾಡ್ತೀನಿ, ಈಸಿಯಾಗಿ ನಂಗೆ ಬೇಕಾಗಿದ್ದ ಫೋಟೋಸ್ ಎಲ್ಲ ತೊಗೋತೀನಿ. ಇವಾಗ ನೋಡಿ ಒಂದು ಗಣೇಶನ ಫೋಟೋ ತೆಗೆದಿದ್ದೆ, ತುಂಬಾ ಚೆನ್ನಾಗಿ ಬಂದಿದೆ. ಇದೇ ಥರ ನಮಗೆ ಬೇಕಾಗಿದ್ದ ಫೋಟೋಸ್ ಎಲ್ಲ ನಾವು ತೆಗೆದು ಆಲ್ಬಮಲ್ಲಿ ಹಾಕೋಬೋದು. ಮಗು ಆದಮೇಲೆ ಮಗು ಜೊತೆನೇ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಮಗುದೇ ಒಂದು ಸಪ್ರೇಟ್ ರೊಟೀನ್ ಇರುತ್ತೆ. ನಾವು ಮಗು ಬಿಟ್ಟು ಎಲ್ಲೂ ಹೋಗೋಕ್ಕೆ ಆಗಿರಲ್ಲ. ಇವತ್ತು ನಂಗೆ ಸ್ವಲ್ಪ ಟೈಮ್ ಸಿಕ್ಕಿತ್ತು ಮತ್ತು ನಮ್ಮ ಪಾಪು ಮಲ್ಕೊಂಡಿದ್ದ. ಸೊ ಕಾಫಿ ಕುಡ್ಕೊಂಬರೋಣ ಅಂತ ನಾನು, ನನ್ನ ಹಸ್ಬೆಂಡು ನಮ್ಮ ಮನೆ ಹತ್ತಿರ ಇರೋ ಕಿಂಗ್ಸ್ ಕಾಫಿಗೆ ಹೋಗಿದ್ವಿ. ಇಲ್ಲಿ ಕಾಫಿ ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಇರುತ್ತಲ್ಲ, ಸೊ ಕಂಫರ್ಟೇಬಲ್ ಆಗಿರುತ್ತೆ ಅಂತ ನಾವು ಇಲ್ಲಿಗೆ ಹೋಗಿದ್ವಿ. ಫಸ್ಟು ಮೈಸೂರಲ್ಲಿ ಇದು ಒಂದು 2-3 ಬ್ರಾಂಚಸ್ ಇತ್ತು. ಅದಾದಮೇಲೆ ಈಗ ಎಲ್ಲ ಏರಿಯಾದಲ್ಲೂ ಬ್ರಾಂಚಸ್ ಇದೆ. ಇದು ನನ್ನ ಹಸ್ಬೆಂಡು ಬರ್ಗರ್ ತೊಗೊಂಡಿದ್ರು. ನೋಡಿ ಇಲ್ಲಿ ಕಾಫಿ ಹೇಗೆ ಮಾಡ್ತಿದ್ದಾರೆ ಅಂತ. ಫಸ್ಟು ಶುಗರ್ ಹಾಕೊಂಡ್ಬಿಡ್ತಾರೆ. ಅದೊಂದು ಮೆಜರ್ಮೆಂಟ್ ಕಪ್ ಇರುತ್ತೆ ಅವ್ರದ್ದು. ಆ ಮೆಜರ್ಮೆಂಟ್ ಕಪ್ಪಲ್ಲಿ ಡಿಕಾಕ್ಷನ್ ಹಾಕೋತಾರೆ. ಅದರ ಮೇಲೆ ಅವರು ಫ್ರೋತ್ ಮಿಲ್ಕ್ ಅಥವಾ ನೊರೆ ಬಂದಿರುತ್ತಲ್ಲ, ನೀಟಾಗಿ ನೊರೆ ಬರೆಸಿ ಆ ಕಾಫಿ ಹಾಕ್ತಾರೆ. ಒಂಥರ ಕಾಫಿದು ಟೇಸ್ಟ್ ಬರೋದು ಆ ಬೀನ್ಸಿಂದ. ಚೆನ್ನಾಗಿತ್ತು ಕಾಫಿ. ನಾನು ಆ ಕಾಫಿ ಎಂಜಾಯ್ ಮಾಡಿದೆ. ಮೈಸೂರಲ್ಲಿರೋರಿಗೆ ಗೊತ್ತಿರುತ್ತೆ, ಮೈಸೂರವರೆಲ್ಲ ಜಾಸ್ತಿ ಇಷ್ಟಪಡೋದು ಮೈಸೂರು ಫಿಲ್ಟರ್ ಕಾಫಿ. ಸೊ ಇದು ಫಿಲ್ಟರ್ ಕಾಫಿನ ಇವರಲ್ಲಿ ಕೊಡೋದು. ಇದಾದಮೇಲೆ ನಾವು ಸ್ವಲ್ಪ ಹೊತ್ತಿಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನಾನು ಒಂದು ಬಿಸ್ಕೆಟ್ ಎಲ್ಲ ತೊಗೊಂಡಿದ್ದೆ, ಅದೆಲ್ಲ ತಿಂದು ಮುಗಿಸಿ ಇದ್ರ ಎದುರುಗಡೆನೇ ಬೋಲಾಸ್ ಇದೆ. ನಾವು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಪರ್ಚೇಸ್ ಮಾಡಬೇಕಿತ್ತು. ಸೊ ಡ್ರೈ ಫ್ರೂಟ್ಸ್ ಪರ್ಚೇಸ್ ಮಾಡೋಕ್ಕೆ ಅಂತ ಅಲ್ಲಿಗೆ ಹೊರಟ್ವಿ. ಈ ಬಾಣಂತಿಯರಿಗೆ ಅಥವಾ ಪೋಸ್ಟ್ ಪಾರ್ಟಮ್ ಡಯಟಲ್ಲಿ ನಮಗೆ ಅಂಟಿನುಂಡೆ ಅಂತ ಒಂದು ಕೊಡ್ತಾರೆ. ಸೊ ಅದನ್ನು ಮಾಡೋಕ್ಕೆ ಅಂತ ನಮ್ಮಮ್ಮ ಕೆಲವೊಂದು ಡ್ರೈ ಫ್ರೂಟ್ಸ್ನ ಪರ್ಚೇಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಇಲ್ಲಿಗೆ ಬಂದಿದ್ವಲ್ಲ ಅಂತ ನಾವು ಬೋಲಾಸಿಗೆ ಬಂದಿದ್ವಿ. ಇದು ಅಷ್ಟೇ ಒಂದು 2-3 ಬ್ರಾಂಚಸ್ ಇದೆ ಅಂತ ಅನಿಸುತ್ತೆ. ಒಳ್ಳೆ ಪ್ರೈಸಲ್ಲೂ ಕೊಡ್ತಾರೆ ಮತ್ತು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ನೆಲ್ಲ ಪರ್ಚೇಸ್ ಮಾಡಿ ನಾವು ನಮ್ಮ ಮನೆಗೆ ಹೊರಟ್ವಿ. ನಿಮ್ಗೇನಾದರೂ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.